ತಾತ ಯಾರು ಗೊತ್ತಾ? ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನಮ್ಮ ಕೋಲಾರವರು ಸುಮಾರು ಜನ ಬರ್ತಾರೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. हिंदी आता ना वीडियो में आता है ये तेलुगु में तो तेलुगु नहीं कन्नड़ा कर्नाटक हम देखिए वो हमारा लैंग्वेज कन्नड़ा बोल के ठीक है वो अच्छा लैंग्वेज है थोड़ा थोड़ा उस साइड आओ सीखो अच्छा हो जाएगा गोल्ड अबा సూపర్ బాగుంది సూపర్ రండి తీసుకోతాను నేను బాత్రూంలో పడుకో ಯೂಟ್ಯೂಬ್ ನೋಡ್ತೀರಾ ಯೂಟ್ಯೂಬ್ ಕರಾವಳಿ ಕಾರ್ಬಾರ್ ಅಂತ ಹೇಳಿ ಕನ್ನಡ ಬರುತ್ತೆ ತಮಿಳ್ తమిళ్ కన్నడ బరుస్తా స్టెప్స్ ఓకే ఎక్కి దిగి మళ్ళీ ఎక్కాలి కొండ. అది పోయేదానికి 2 hours పడుతుంది, వచ్చేదానికి 4 hours పడుతుంది మొత్తం. ఫస్ట్ అది వెళ్ళిపోండి 4 hours. మౌంట్ కొండ ఎక్కి దిగి మళ్ళీ ఎక్కాలి. అక్కడ గుడి ఉండేది. ಇವನಿಗೆ ಉಂಟಲ್ಲ ಅರ್ಥ ಆಗುತ್ತೆ. ಕೆಂಪು ವಸ್ತ್ರ ಹತ್ಕೊಂಡು ಬರ್ತಾರೆ ಬಿಕಾಮ್ ಮಾಡಿ ಕೆಲಸ ಟಿಕೆಟ್ ಯಾನೇ ಹೊಲ್ದಿದ್ದೆ ಅಣ್ಣ ಯೂಟ್ಯೂಬ್ ನೋಡ್ತೀರಾ? வீடியோ எடுத்துறீங்க வீடியோ யூடியூப் எடுங்க யூடியூபா எங்கள எடுத்துக்கோங்க. எடுத்துக்கோங்க. ஹாய் ஹாய் ಕರಾವಳಿ ಕಾರ್ಬಾರ್ ಯೂಟ್ಯೂಬ್ ಚಾನೆಲ್. சரி சரி லைக் பண்றேன் உங்களுக்கு. చారు కుంకుమోపేత చందనాను చర్చితాయ హార కటక శోభితాయ భూరి మంగళం. ಹಾಯ್ ಹಲೋ ನಮಸ್ತೆ. ಉಡುಪಿಯಿಂದ ತಿರುಪತಿಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಕಾರ್ತಿಕ್ ಹಾಗೂ ನನ್ನ ಜೊತೆ ನನ್ನ ಫ್ರೆಂಡ್ ವೀರೇಶ್. ತಿರುಪತಿಯು ವಿಶ್ವದ 2ನೇ ಶ್ರೀಮಂತ ದೇವಸ್ಥಾನವಾದ ಇಂಟ್ರೆಸ್ಟಿಂಗ್ ಕತೆ ಹಾಗೂ ವೈಕುಂಠದಲ್ಲಿರಬೇಕಾದಂತಹ ವಿಷ್ಣು ಭೂಲೋಕಕ್ಕೆ ಬಂದ ಕಾರಣ, ದೇವರೇ ಸಾಲ ಮಾಡಿ ಯಾಕೆ ಮದುವೆ ಆದರು ಹಾಗೂ ಕಲಿಯುಗದ ಅಂತ್ಯದವರೆಗೂ ಶಿಲೆಯಾಗಿ ತಿರುಮಲದಲ್ಲಿ ಯಾಕೆ ನೆಲೆಗೊಂಡರು, ತಿರುಪತಿ ಲಡ್ಡುವಿಗೆ ಜಿಯೋಗ್ರಫಿಕಲ್ ಐಡೆಂಟಿಟಿ ಸಿಕ್ಕಿದ್ದು ಹೇಗೆ, ಬೇರೆ ಯಾವ ದೇವಸ್ಥಾನದಲ್ಲೂ ಇರದಷ್ಟು ಕ್ಯೂ ಹಾಗೂ ಅತಿ ಹೆಚ್ಚು ಮುಡಿಕೊಡುವ ಸ್ಥಳದ ವಿಶೇಷತೆ, ಹಾಗೆ ಈ ಸ್ಥಳಕ್ಕೆ ನಾವು ಬಂದ ರೀತಿ ಹಾಗೂ ಇಲ್ಲಿನ ಟಿಕೆಟ್ ವ್ಯವಸ್ಥೆಗಳು ಹಾಗೂ ಲಾಕರ್ ರೂಮ್ ವ್ಯವಸ್ಥೆ ಬಗ್ಗೆ ತಿಳಿಸ್ತೀವಿ. ಬನ್ನಿ ಹಾಗಾದರೆ ನಮ್ಮೊಂದಿಗೆ ತಿರುಪತಿಗೆ. ನಮ್ಮ ಪ್ರಯಾಣ ಮಂಗಳೂರಿನಿಂದ ತಿರುಪತಿಗೆ SRC ವಿವೇಕ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ರಾತ್ರಿ 11 ಗಂಟೆಗೆ ಪ್ರಾರಂಭವಾಯಿತು. ಒಬ್ಬರಿಗೆ ಸ್ಲೀಪರ್ ಸೀಟ್ ಟಿಕೆಟ್ ಪ್ರೈಸ್ ಸುಮಾರು 865 ರೂಪಾಯಿ ಇರ್ತದೆ. ಇಲ್ಲಿ ನಾವು ಬುಕ್ ಮಾಡಿರೋದು ಸ್ಲೀಪರ್, ಆದರೆ ಬಂದು ನೋಡಿದರೆ ಜನರಲ್, ಯಾಕಂದರೆ ಈ ಟ್ರೈನ್ ಹೋಗ್ತಿದ್ದದ್ದು ವೆಸ್ಟ್ ಬೆಂಗಾಲ್. ನಳಿನಿ ನನ್ನ ಶರ್ಟ್ ಕೊಡು, ನಾನು ಹೋಗುದು. ಈ ಟ್ರೈನ್ ಮಧ್ಯಾಹ್ನ 2:15ಕ್ಕೆ ತಿರುಪತಿ ರೈಲ್ವೆ ಸ್ಟೇಷನ್ ರೀಚ್ ಆಯಿತು. ಇಲ್ಲಿಂದ ನಾವು ಹೋಗಿದ್ದು SST ಟೋಕನ್ ತಗೊಳ್ಳಿಕ್ಕೆ. SST ಟೋಕನ್ ಅನ್ನೋದು ಸರ್ವದರ್ಶನ ಟೋಕನ್ ಆಗಿರುತ್ತದೆ. ಇದಕ್ಕೆ ಯಾವುದೇ ಹಣದ ಅಗತ್ಯವಿರುವುದಿಲ್ಲ. ಈ SST ಟೋಕನನ್ನು ನಮಗೆ ತಿರುಪತಿಯಲ್ಲಿ 3 ಕಡೆ ಕೊಡ್ತಾರೆ. ಒಂದು ವಿಷ್ಣು ನಿವಾಸಂ, ಇದು ರೈಲ್ವೆ ಸ್ಟೇಷನ್ ಆಪೋಸಿಟ್ ಸಿಗುತ್ತದೆ. ಎರಡನೇದು ಶ್ರೀನಿವಾಸಂ ಕಾಂಪ್ಲೆಕ್ಸ್, ಇದು RTC ಬಸ್ ಸ್ಟ್ಯಾಂಡ್ ಹತ್ತಿರ ಸಿಗುತ್ತದೆ. ಇನ್ನೊಂದು ಭೂದೇವಿ ಕಾಂಪ್ಲೆಕ್ಸ್, ಇದು ಅಲಿಪೆರಿ ಸ್ಟೆಪ್ಸ್ ಹತ್ತಿರ ಸಿಗುತ್ತದೆ. ಈ ಟೋಕನನ್ನು ಮರುದಿನದ ದರ್ಶನಕ್ಕಾಗಿ ಕೊಡಲಾಗುತ್ತದೆ. ಹಾಗೆಯೇ ಆನ್ಲೈನ್ನಲ್ಲಿ ಕೂಡ ಟಿಕೆಟ್ ಪಡೆದುಕೊಳ್ಳಬಹುದು.
ಈ ಟಿಕೆಟ್ ದರ 300 ರೂಪಾಯಿ ಆಗಿದ್ದು ಇದನ್ನು ಸ್ಪೆಷಲ್ ದರ್ಶನ ಟಿಕೆಟ್ ಅಂತ ಕರೀತಾರೆ. ಇದು ಕೇವಲ ಆನ್ಲೈನ್ ಮಾತ್ರ ಸಿಗಲಿದ್ದು ಇದನ್ನು ಬುಕ್ ಮಾಡೋಕ್ಕೆ TTD ವೆಬ್ಸೈಟ್ ಹಾಗೂ ಆ್ಯಪ್ನಿಂದ ಮಾತ್ರ ಸಾಧ್ಯ. ಆದರೆ ಈ ಟಿಕೆಟನ್ನು ಪ್ರತಿ 3 ತಿಂಗಳಿಗೆ ಮೊದಲೇ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ನೀವು ತಿರುಮಲ ಬೆಟ್ಟಕ್ಕೆ 2 ಮಾರ್ಗವಾಗಿ ಹೋಗಬಹುದು. ಒಂದು ಅಲಿಪೆರಿ ಮೆಟ್ಟಿಲು ಮಾರ್ಗ. ಇಲ್ಲಿ 3550 ಮೆಟ್ಟಿಲುಗಳಿದ್ದು 9 ಕಿಲೋಮೀಟರ್ ದೂರವಿರುತ್ತದೆ. ಇನ್ನೊಂದು ರಸ್ತೆ ಮಾರ್ಗವಾಗಿ. ಇಲ್ಲಿ ಯಾವುದೇ ವಾಹನಗಳ ಮುಖಾಂತರ ಹೋಗಬಹುದಾಗಿದೆ. ನಮ್ಮ ಕೋಲಾರವರು ಸುಮಾರು ಜನ ಬರ್ತಾರೆ, ಹೌದಾ, ನಂಬರೆಲ್ಲ ತಗೊಂತಾರೆ. 15 ವರ್ಷದಿಂದ ಯಾವ ಗಾಡಿ ಬೇರೆ, ಮೊದಲು ಯಾವುದಿತ್ತು ಗಾಡಿ? ಮೊದಲು 9640 ಅಂತ ಇದೇ ಗಾಡಿ, ಸೇಮ್ ಗಾಡಿ. 9640 ಅಂತಿತ್ತು, ಅದು ಓಡಿಸ್ತಾ ಇದ್ದೆ. ಮಾರ್ಗಡಿ ಯಾವ ಗಾಡಿ ಸಿಕ್ಕಿದ್ರೆ ಇದು ಸೇಮ್ ಜೀಪೇ ನಾವು ಓಡಿಸೋದು, ಬೇರೆ ಯಾವುದು ಓಡಿಸಲ್ಲ ಅಲ್ಲ. ಸ್ಮೋ ಎಲ್ಲ ಇದಾವೆ, ಬಟ್ ನಾವು ಓಡಿಸಲ್ಲ. ಅದೇ ಜೀಪೇ ಬೆಸ್ಟ್ ಗಾಡಿ ಇದು. ಈ ಥರ ಒಂದು ರೋಡ್ಗೆಲ್ಲ ಮಡಿಕೇರಿ ಕಡೆ ಈ ಕಡೆ ಎಲ್ಲ ನಂಬರ್ ತೊಗೊಂಡು ಹೋಗ್ತಾರೆ. ಅವ್ರು ಬರೋದು ಮುಂಚೆ 3 ದಿನ ಮುಂಚೆ ಫೋನ್ ಹಾಕ್ತಾರೆ, ಅಣ್ಣ ಟೋಕನ್ ಬೇಕು, ಅವು ಬೇಕು ಬೇಕು ಅಂತ. ಬರೋಣ ಸಪೋರ್ಟ್ ಮಾಡ್ತೀವಿ ಅಂತ. ಆಗಲ್ಲ ಅಂತೇಳಿ ಅಲ್ವಾ, ಕೊಟ್ಟರೆ ಕೊಡಲಿ, ಇಲ್ಲಾಂದ್ರೆ ಇಲ್ಲ. ಆಗಲ್ಲ ಅಂದರೆ ಆಗಲ್ಲ, ಆಗುತ್ತೆ ಅಂದರೆ 100% ಆಗುತ್ತೆ, ಬನ್ನಿ ಅಂತ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಅದೇ ಇದೆ ಅಲ್ಲ, ಬನ್ನಿ ಡೈರೆಕ್ಟ್ ನಿಮಗೆ ಇವಾಗ ಸ್ವಾಮಿ ಮುಖ ನೋಡು. ಅಲ್ಲಿ ಡೆಡ್ ಅಂಡ್ ಎಂಡಿಗೆ ಎಂಡಲ್ಲಿ ಇದೆ, ಥರ ಇರುತ್ತೆ. ಬೇಸ್ ಕಟ್ ಎಲ್ಲ, ಹಾಂ, ಓಕೆ ಅಲ್ಲಿ ಗೊತ್ತಾನ ಚೆನ್ನಾಗಿದೆ ಅಲ್ವಾ? ಹಿಂಗಿದೆಯಾ ನೋಡಿ, ಹಿಂಗೆ ಮುಖ, ಅದೇ ಮೂಗು ಎಲ್ಲ ಆಯ್ತು. ನಮ್ಮ ಕರ್ನಾಟಕದಿಂದ ಬರೋದಂತೆ ನನ್ನ ನಂಬರ್ ಅಂತ ಮಾಡಿ ಅಂತೆ ಯೂಟ್ಯೂಬಲ್ಲಿ ಕರ್ನಾಟಕ ಗೆಸ್ಟ್ ಹೌಸ್ ಇಲ್ಲಿಂದ ಅಲ್ಲಿ ಗಂಟ ಹೊಸದು ಆಗಿದೆ, ಇದು ಹಳೆಯದು. ಬನ್ನಿ ಹಾಗಾದರೆ ಶ್ರೀ ವಿಷ್ಣು ಶ್ರೀನಿವಾಸನಾದ ಕಥೆಯನ್ನು ಕೇಳೋಣ. ಪುರಾಣಗಳ ಪ್ರಕಾರ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಭೃಗು ಮಹರ್ಷಿಯವರು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂದು ಪರೀಕ್ಷಿಸಲು ಹೊರಟರು. ಮೊದಲಿಗೆ ಬ್ರಹ್ಮದೇವರ ಬಳಿ ಹೋದಾಗ ಬ್ರಹ್ಮದೇವರು ತಮ್ಮದೇ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಇದರಿಂದ ಕ್ರೋಧಗೊಂಡ ಮಹರ್ಷಿಗಳು ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಪೂಜಿಸಬಾರದು ಎಂದು ಶಾಪ ನೀಡುತ್ತಾರೆ. ನಂತರದಲ್ಲಿ ಮಹರ್ಷಿಗಳು ಶಿವನ ಬಳಿ ಹೊರಡುತ್ತಾರೆ. ಅಲ್ಲಿಯೂ ಕೂಡ ಶಿವನು ನೃತ್ಯದಲ್ಲಿ ನಿರತರಾಗಿರುತ್ತಾರೆ. ಇದನ್ನು ಕಂಡ ಮಹರ್ಷಿಗಳು ಶಿವದೇವರಿಗೆ ನೀನು ಭೂಲೋಕದಲ್ಲಿ ಕಲ್ಲಿನ ರೀತಿಯಲ್ಲಿ ಅಥವಾ ಶಿವಲಿಂಗದ ರೂಪದಲ್ಲಿ ಪೂಜಿಸಲ್ಪಡುವೆಂದು ಶಾಪ ನೀಡುತ್ತಾರೆ. ನಂತರದಲ್ಲಿ ಭೃಗು ಮಹರ್ಷಿಗಳು ವಿಷ್ಣುದೇವರನ್ನು ಭೇಟಿಯಾಗಲು ವೈಕುಂಠಕ್ಕೆ ತೆರಳುತ್ತಾರೆ. ಅಲ್ಲಿ ವಿಷ್ಣುದೇವರು ಲಕ್ಷ್ಮೀದೇವಿಯೊಂದಿಗೆ ಏಕಾಂತದಲ್ಲಿರುತ್ತಾರೆ. ಇದನ್ನು ಗಮನಿಸಿದ ಮಹರ್ಷಿಗಳು ನೇರವಾಗಿ ಹೋಗಿ ವಿಷ್ಣುವಿನ ಎದೆಯ ಭಾಗಕ್ಕೆ ತಮ್ಮ ಕಾಲಿನಿಂದ ಒದೆಯುತ್ತಾರೆ. ಆದರೂ ಕೂಡ ವಿಷ್ಣುದೇವರು ಕೋಪಗೊಳ್ಳದೆ ಮಹರ್ಷಿಗಳ ಪಾದ ಮುಟ್ಟಿ ಅವರ ಪಾದದಲ್ಲಿದ್ದ ಅಹಂಕಾರದ ಕಣ್ಣನ್ನು ಮುಚ್ಚುತ್ತಾರೆ. ಇದರಿಂದ ಮಹರ್ಷಿಗಳು ವಿಷ್ಣುದೇವರೇ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠ ಎಂದು ಸಾರುತ್ತಾರೆ. ಆದರೆ ಈ ಘಟನೆ ಲಕ್ಷ್ಮೀದೇವಿಯ ಮನಸ್ಸಿಗೆ ಭಾರಿ ನೋವುಂಟು ಮಾಡಿರುತ್ತದೆ. ತನ್ನ ವಾಸಸ್ಥಳವಾದ ವಿಷ್ಣುವಿನ ಎದೆಯ ಭಾಗಕ್ಕೆ ಅವಮಾನವಾಯಿತೆಂದು ಲಕ್ಷ್ಮೀದೇವಿಯು ವೈಕುಂಠವನ್ನು ತ್ಯಜಿಸುತ್ತಾರೆ. ಲಕ್ಷ್ಮೀದೇವಿಯು ಇಲ್ಲದ ವೈಕುಂಠ ಬೇಡವೆಂದು ಲಕ್ಷ್ಮೀದೇವಿಯನ್ನು ಹುಡುಕುತ್ತಾ ವಿಷ್ಣುದೇವರು ಶ್ರೀನಿವಾಸ ಎಂಬ ಹೆಸರಿನಿಂದ ತಿರುಮಲದ ಸಪ್ತಗಿರಿ ಪರ್ವತಗಳಲ್ಲಿ ಅರಣ್ಯವಾಸ ಪ್ರಾರಂಭಿಸಿದರು. ಹೀಗಿರುವಾಗ ಒಂದು ಹಸುವು ಪ್ರತಿದಿನ ಬಂದು ಶ್ರೀನಿವಾಸ ದೇವರು ತಪಸ್ಸಿಗೆ ಕುಳಿತಿದ್ದ ಜಾಗದಲ್ಲಿ ಬಂದು ಹಾಲು ಸುರಿಸುತ್ತಿತ್ತು. ಒಂದು ದಿನ ಆ ಹಸುವನ್ನು ಹಿಂಬಾಲಿಸಿಕೊಂಡು ಬಂದ ಗೋಪಾಲಕ ಈ ಸಂದರ್ಭವನ್ನು ನೋಡಿ ಆಶ್ಚರ್ಯಗೊಂಡು ಕೂಡಲೇ ಅವನು ಊರಿನ ನಾಯಕನನ್ನು ಕರೆದುಕೊಂಡು ಬಂದು ತೋರಿಸುತ್ತಾನೆ. ಆ ಹಸುವು ಒಂದು ಹುತ್ತಕ್ಕೆ ಹಾಲು ಸುರಿಸುವುದನ್ನು ಎಲ್ಲರೂ ಕಂಡು ಅದರಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂದು ಆ ಹುತ್ತವನ್ನು ಹೊಡೆಯುತ್ತಾರೆ. ಆ ಸಂದರ್ಭದಲ್ಲಿ ಒಂದು ಹೊಡೆತವು ಶ್ರೀನಿವಾಸ ದೇವರ ತಲೆಯ ಮೇಲೆ ಬೀಳುತ್ತದೆ. ಪೆಟ್ಟು ಬಿದ್ದ ತಲೆಯ ಸ್ಥಳದಿಂದ ಕೂದಲು ಉದುರಿ ಗಾಯವಾಗಿ ರಕ್ತ ಸುರಿಯುತ್ತದೆ. ಇದನ್ನು ಕಂಡ ನೀಲಾದೇವಿ ಎಂಬ ಮಹಿಳೆ ಆ ಗಾಯಕ್ಕೆ ಔಷಧಿ ಹಚ್ಚಿ ತನ್ನ ಕೂದಲನ್ನು ಶ್ರೀನಿವಾಸ ದೇವರಿಗೆ ಅರ್ಪಿಸುತ್ತಾಳೆ. ಇದರಿಂದ ಸಂತಸಗೊಂಡ ಶ್ರೀನಿವಾಸ ದೇವರು ತಮ್ಮನ್ನು ನೋಡಲು ಬರುವ ಭಕ್ತಾದಿಗಳು ಮುಡಿಕೊಡುವುದರಿಂದ ಅವರ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಎಂದು ಆಶೀರ್ವದಿಸುತ್ತಾರೆ. ಇಲ್ಲಿ ಕೂದಲು ದಾನ ಮಾಡುವುದು ಅಹಂಕಾರದ ತ್ಯಾಗದ ಸಂಕೇತ ಮತ್ತು ದೇವರ ಮುಂದೆ ಸಂಪೂರ್ಣ ಶರಣಾಗತಿಯನ್ನು ತೋರಿಸುತ್ತದೆ. ಹೀಗಿರುವಾಗ ತಿರಚನೂರಿನಲ್ಲಿ ಆಕಾಶರಾಜನಿಗೆ ಪದ್ಮಾವತಿ ಎಂಬ ಪುತ್ರಿಯು ಜನಿಸುತ್ತಾಳೆ.
ಪದ್ಮಾವತಿ ಎಂದರೆ ಬೇರೆ ಯಾರೂ ಅಲ್ಲ, ಅವರು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ. ಒಂದು ದಿನ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಶ್ರೀನಿವಾಸ ದೇವರು ಪದ್ಮಾವತಿ ದೇವಿಯನ್ನು ಕಂಡು ಮೋಹಿತರಾಗುತ್ತಾರೆ. ಅವರಿಬ್ಬರ ನಡುವೆ ದೈವಿಕ ಪ್ರೇಮ ಉಂಟಾಗುತ್ತದೆ. ಪದ್ಮಾವತಿಯನ್ನು ವಿವಾಹವಾಗಲು ಶ್ರೀನಿವಾಸ ದೇವರಿಗೆ ಅಪಾರ ಸಂಪತ್ತಿನ ಅಗತ್ಯವಾಯಿತು. ಆಗ ಶ್ರೀನಿವಾಸ ದೇವರು ಕುಬೇರ ದೇವರಿನಿಂದ ಸಾಲ ಪಡೆದು ದಿವ್ಯ ವಿವಾಹವಾದರು. ಇದೇ ಕಾರಣಕ್ಕೆ ಇಂದಿಗೂ ಭಕ್ತರು ತಿರುಪತಿಗೆ ಹೋಗಿ ತಮ್ಮ ಕಾಣಿಕೆಗಳು, ದಾನ, ಹರಕೆಗಳನ್ನು ಅರ್ಪಿಸುತ್ತಾರೆ. ಇದನ್ನು ಶ್ರೀನಿವಾಸ ದೇವರು ಕುಬೇರ ದೇವರಿಂದ ಪಡೆದಂತಹ ಸಾಲವನ್ನು ತೀರಿಸುವ ಸಂಕೇತ ಎಂದು ನಂಬಲಾಗುತ್ತದೆ. ವಿವಾಹದ ನಂತರ ಶ್ರೀನಿವಾಸ ದೇವರು ಹಾಗೂ ಮಹಾಲಕ್ಷ್ಮೀ ದೇವಿಯು ಬಂದು ತಿರುಮಲೆಯಲ್ಲಿ ಕಲಿಯುಗದ ಅಂತ್ಯದವರೆಗೂ ನೆಲೆಸಿ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾರೆ ಎಂದು ಪುರಾಣಗಳು ಹೇಳುತ್ತದೆ. ತಿರುಪತಿಯಲ್ಲಿ ಪ್ರಸಾದ ರೂಪದಲ್ಲಿ ನೀಡುವ ಲಡ್ಡುವಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ತಿರುಪತಿಯ ಲಡ್ಡು ಪ್ರಸಾದವು ಜಗತ್ತಿನ ಅತ್ಯಂತ ಪ್ರಸಿದ್ಧವಾದ ದೇವಾಲಯ ಪ್ರಸಾದಗಳಲ್ಲಿ ಒಂದಾಗಿದೆ. ಕೇವಲ ತಿರುಪತಿಯ ಲಡ್ಡು ಪ್ರಸಾದಕ್ಕೆ ಮಾತ್ರವೇ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಷನ್ ರಿಜಿಸ್ಟ್ರಿ ಎಂಬ ಭಾರತೀಯ ಕೇಂದ್ರ ಸರ್ಕಾರದ ಸಂಸ್ಥೆಯು 2009ರಲ್ಲಿ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಷನ್ ಮಾರ್ಕನ್ನು ನೀಡಿದೆ. ಭಾರತದಲ್ಲಿ GI ಟ್ಯಾಗ್ ಪಡೆದ ಮೊದಲ ಧಾರ್ಮಿಕ ಪ್ರಸಾದವಾಗಿದ್ದು, ಇದನ್ನು ಬೇರೆ ಯಾರೂ ಮಾರಾಟ ಮಾಡಲು ಸಾಧ್ಯವಿಲ್ಲ. ತಿರುಪತಿಯ ಲಡ್ಡು ಎಂಬುದು ಕೇವಲ ಸಿಹಿ ಅಲ್ಲ, ಅದು ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಆಶೀರ್ವಾದವೆಂದು ನಂಬಲಾಗಿದೆ. ಇಲ್ಲಿಗೆ ತಿರುಪತಿಯ ಟ್ರಿಪ್ನ ನಾವು ಸಕ್ಸಸ್ಫುಲ್ ಆಗಿ ಮುಗಿಸಿದ್ವಿ. ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಪ್ರಯತ್ನ ಇದಾಗಿದ್ದು, ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಕಾಳಹಸ್ತಿಯ ವಾಯುಲಿಂಗ, ಬೇಡರ ಕಣ್ಣಪ್ಪ ಹಾಗೂ 3 ಜೀವಿಗಳ ನಿಸ್ವಾರ್ಥ ಭಕ್ತಿಯನ್ನು ತೋರಿಸಲಿದ್ದೇವೆ. ಚಂದ రెండంటే వీడు వేసుకుంటారంట. क्या है नाम, क्या है आपका? मेरा नाम सावर है भैया. सावर. भैया आप बुरा ना मानो, एक बात बोलो, आप जरा वो दौड़ लगाया करो यार. हाँ दौड़ लगा नहीं. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.